ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋನ ಒಬ್ರು ವೀವರು ರಿಕ್ವೆಸ್ಟ್ ಮಾಡಿದ್ದಾರೆ. ಡಿವೈನ್ ಕೌಂಟ್ ಅನ್ನೋ ಸ್ವಿಚ್ ವರ್ಡ್ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ರಿಕ್ವೆಸ್ಟ್ ಮಾಡಿದ್ದಕ್ಕೆ. ಸೊ ಫಸ್ಟ್ ಆಫ್ ಆಲ್ ಸ್ವಿಚ್ ವರ್ಡ್ ಅಂದ್ರೆ ಏನು, ನಾನು ಇಲ್ಲೆಲ್ಲ ಬರ್ಕೊಂಡಿದ್ದೀನಿ ಮರ್ತೋಗ್ಬಾರ್ದು ಅಂತ ಹೇಳಿ. ಓಕೆನಾ? ಸ್ವಿಚ್ ವರ್ಡ್ಸ್ ಅನ್ನೋದು ಸೋಲೋ ವರ್ಡ್ ಅಂತ, ಅಂದ್ರೆ ಒಂದೇ ಒಂದು ವರ್ಡ್ ಇರುತ್ತೆ ಅದರಲ್ಲಿ. ಸೊ ಇದನ್ನ ನೀವು ಕಾಂಬಿನೇಷನ್ ತರ ಬೇರೆ ವರ್ಡ್ಗಳ ಜೊತೆ ಕೂಡ ಯೂಸ್ ಮಾಡ್ಬೋದು, ಇಲ್ಲಾಂದ್ರೆ ಸಿಂಗಲ್ ಆಗಿ ಕೂಡ ಇದನ್ನ ಯೂಸ್ ಮಾಡ್ಬೋದು. ಈ ಸಿಂಗಲ್ ಆಗಿ ಯೂಸ್ ಮಾಡೋದು ಅಥವಾ ಡಬಲ್ ಆಗಿ ಯೂಸ್ ಮಾಡೋದು, ಆ ತರ ಯೂಸ್ ಮಾಡಿದಾಗ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಆಗಿ ತುಂಬಾ ಈಸಿಯಾಗಿ ಹೊಟ್ಟೋಗುತ್ತೆ. ಈಸಿ, ಯಾಕಂದ್ರೆ ಬರೀ ಒಂದೊಂದೇ ವರ್ಡ್ ಇದೆ ಅಲ್ವಾ. ಇವಾಗ ಅಫರ್ಮೇಶನ್ಸ್ ಅಲ್ಲಾದ್ರೆ ನಾವು ಇಷ್ಟುದ್ದ ಬರಿತೀವಿ. ಸೊ ಅಫರ್ಮೇಶನ್ಸ್ ಅಲ್ಲಿ ಬರೆಯುವಾಗ ಇಷ್ಟುದ್ದ ಇರುತ್ತೆ. ಸೊ ಅಷ್ಟುದ್ದ ನಾವು ಮೆಮೊರೈಸ್ ಮಾಡ್ಕೊಂಡು ಅದನ್ನ ಬರ್ದು ಎಲ್ಲ ಮಾಡುವಾಗ ತುಂಬಾ ಜಾಸ್ತಿ ಅನ್ಸುತ್ತೆ ಕೆಲವರಿಗೆ. ಆವಾಗ ಈ ಸ್ವಿಚ್ ವರ್ಡ್ಗಳನ್ನ ಯೂಸ್ ಮಾಡ್ತಾರೆ. ಸೊ ಒಂದೊಂದೇ ವರ್ಡ್ ಇರುತ್ತಲ್ವಾ. ಸೊ ಒಂದೊಂದೇ ವರ್ಡ್ನ ನಾವು ಹೇಳ್ತಾ ಇರುವಾಗ ಅದು ನಮ್ಮ ಸಬ್ ಕಾನ್ಶಿಯಸ್ ಮೈಂಡಿಗೆ ತುಂಬಾ ಈಸಿಯಾಗಿ ಹೊಟ್ಟೋಗುತ್ತೆ. ಸೊ ಇದರಲ್ಲಿ 2 ಟೈಪ್ ಆಫ್ ಸ್ವಿಚ್ ವರ್ಡ್ಸ್ ಇದೆ. ಒಂದು ಬೇಸಿಕ್, ಆಮೇಲೆ ಇನ್ನೊಂದು ಮಾಸ್ಟರ್ ಸ್ವಿಚ್ ವರ್ಡ್ಸ್ ಅಂತ ಹೇಳಿ. ಓಕೆನಾ? ಸೊ ಬೇಸಿಕ್ ಸ್ವಿಚ್ ವರ್ಡ್ ಏನಿರುತ್ತೆ ಅದನ್ನ ಯಾವ್ದಾದ್ರು ಒಂದೊಂದು ಇಶ್ಯೂಗಳನ್ನ ನೀವು ಸರಿ ಮಾಡ್ಕೊಳ್ಳೋದಕ್ಕೋಸ್ಕರ ಯೂಸ್ ಮಾಡ್ಕೊಳ್ಬಹುದು. ಆಮೇಲೆ ಕೆಲವು ಫ್ಯೂ ಡಿಸೈರ್ಸ್ ಇರೋದನ್ನ, ಇವಾಗ ಒಂದೇ ಒಂದು ವಿಷಯ ಇರುತ್ತೆ ನಂಗೆ ಹಿಂಗೆ ಆಗ್ಬೇಕು ಅಂತ ಅನ್ಕೊಂಡು, ಸೊ ಅವಾಗ ಬೇಸಿಕ್ ಸ್ವಿಚ್ ವರ್ಡ್ನ ಯೂಸ್ ಮಾಡ್ಕೊಂಡು ನೀವು ಆ ಡಿಸೈರ್ಸ್ನ ಫುಲ್ಫಿಲ್ ಮಾಡ್ಕೋಬಹುದು, ಅಂದ್ರೆ ಅದನ್ನ ಪೂರ್ತಿ ಮಾಡ್ಕೊಳ್ಬಹುದು ಅಂತ. ಇವಾಗ ನೆಕ್ಸ್ಟ್ ನಮ್ದು ಮಾಸ್ಟರ್ ಸ್ವಿಚ್ ವರ್ಡ್ ಅಂತ ಏನಿದೆ, ಸೊ ಆ ಸ್ವಿಚ್ ವರ್ಡ್ ಇದನ್ನ ನೀವು ಆಲ್ಮೋಸ್ಟ್ ಯಾವ್ದು ಜೊತೆ ಬೇಕಾದ್ರೂ ಈ ಕಂಬೈನ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಬಹುದು ಈ ವರ್ಡ್ಸ್ ಅನ್ನ. ಆಮೇಲೆ ಇದು ಏನಂತಂದ್ರೆ ತುಂಬಾ ಪವರ್ಫುಲ್. ಈ ಮಾಸ್ಟರ್ ಸ್ವಿಚ್ ವರ್ಡ್ಸ್ ಗಳೆಲ್ಲ ಇದೆಯಲ್ಲ, ಅದು ತುಂಬಾ ಪವರ್ಫುಲ್ ಆಗಿರುತ್ತೆ. ಸೊ ಅದನ್ನ ಯಾರು ಬೇಕಾದ್ರೂ ಯೂಸ್ ಮಾಡ್ಕೊಳ್ಬಹುದು. ಆಮೇಲಿಂದ ನಾನು ಸ್ಟಡಿ ಮಾಡಿರೋ ಪ್ರಕಾರದಲ್ಲಿ ಈ ಸ್ವಿಚ್ ವರ್ಡ್ಸ್ಗಳನ್ನ ತುಂಬಾ ಜಾಸ್ತಿ ಮಾಡಕ್ ಹೋಗ್ಬಿಡ್ಬಾರ್ದು, 5, 6 ಆ ತರ ಎಲ್ಲ. ಅವ್ರು ಹೇಳೋದು 1, 2 ಇಲ್ಲ 3, ಮ್ಯಾಕ್ಸಿಮಮ್ 4 ತನಕ ಅಷ್ಟೇ. 4 ವರ್ಡ್ ಮಾತ್ರನೇ ಯೂಸ್ ಮಾಡಬೇಕು, ಅದಕ್ಕಿಂತ ಜಾಸ್ತಿ ನೀವು ಮಾಡಬೇಡಿ ಅಂತ ಹೇಳ್ತಾರೆ. ತುಂಬಾ ಚೆನ್ನಾಗಿ ವರ್ಕ್ ಆಗ್ಬೇಕು ಅಂತಂದ್ರೆ ಯಾವಾಗ್ಲೂ ಒಂದೇ 1 ಇಲ್ಲ 2 ಅದನ್ನ ಮಾಡಿ, ಇಲ್ಲ 3 ಮ್ಯಾಕ್ಸಿಮಮ್ ಆ ತರ ಮಾಡ್ಕೊಳ್ಳಿ. 4 ಮಾಡೋದ್ರಿಂದ ತುಂಬಾ ಜಾಸ್ತಿ ಗಿಜಿ ಆಗೋಗುತ್ತೆ ತಲೆನಲ್ಲಿ. ಸೊ ಆದ್ರಿಂದ ಕಷ್ಟ ಆಗತ್ತೆ. ಆಮೇಲೆ ಇದನ್ನ ಹೇಗೆ ಯೂಸ್ ಮಾಡೋದು ಸ್ವಿಚ್ ವರ್ಡ್ ಅನ್ನ? ಸ್ವಿಚ್ ವರ್ಡ್ಸ್ ಅನ್ನ ನಾವು ಬರಿಬಹುದು, ಆಯ್ತಾ? ಬರೆಯೋದಾದ್ರೆ ನೀವು ಒಂದು ದಿನದಲ್ಲಿ 12 ಸಲ ಬರಿಬೇಕು. ಆಮೇಲೆ 42 ಡೇಸ್ ತನಕ ಇದನ್ನ ಬರಿತಾ ಹೋಗ್ಬೇಕು, ಒಂದೇ ವರ್ಡ್. ಸೇ ಫಾರ್ ಎಕ್ಸಾಂಪಲ್, ಇವಾಗ ಒಂದು ವರ್ಡ್ ನಾನು ಯಾವ್ದೋ ಕೊಡ್ತೀನಿ ಇವಾಗ ನಿಮ್ಗೆ ಸ್ವಿಚ್ ವರ್ಡ್ ಅಲ್ಲಿ. ಸೊ ಆ ವರ್ಡ್ ಅನ್ನ ನೀವು 12 ಸಲ ಬರೀರಿ, ಆಯ್ತಾ? ಆಮೇಲೆ ಅದನ್ನೇ ನೀವು ಎವ್ರಿ ಡೇ 42 ಡೇಸ್ ತನಕನೂ ಬರಿತಾ ಇರ್ಬೇಕು. ಸೊ ಅದು ಒಂದು ಮೆಥಡ್. ಯಾವ ಪೇಪರ್ ಆರು ತಗೊಳ್ಳಿ, ಯಾವ ಬುಕ್ ಆರು ತಗೊಳ್ಳಿ, ಯಾವ ಪೆನ್ ಆರು ತಗೊಳ್ಳಿ, ಯಾವ ಪೆನ್ಸಿಲ್ ಆರು ತಗೊಳ್ಳಿ, ಯಾವ ಕಲರ್ ಆರು ತಗೊಳ್ಳಿ, ಏನು ತೊಂದರೆ ಇಲ್ಲ. ಪೇಪರ್ ಮಾತ್ರ ಖಾಲಿ ಇರಬೇಕು, ಬರೆಯಕ್ಕೆ ನಿಮಗೆ ಜಾಗ ಇರ್ಬೇಕು, ಬೇರೆ ಏನು ಬರ್ದಿರ್ಬಾರ್ದು ಅಷ್ಟೇ. ಆಮೇಲೆ ಯಾವ ಟೈಮಲ್ಲಿ ಬೇಕಾದ್ರೂ ಬರಿಬೋದು, ಅದಕ್ಕೇನು ಈ ಟೈಮ್ ಆಗ್ಬೇಕು ಆ ಟೈಮ್ ಆಗ್ಬೇಕು ಅಂತೇನಿಲ್ಲ. ಆಮೇಲಿಂದ ಇನ್ನೊಂದು 2ನೇ ಮೆಥಡು ಚಾಂಟ್ ಮಾಡೋದು. ಸೊ ಎಷ್ಟು ಸಲ ಬೇಕಾದ್ರೆ, ಇವಾಗ ಮಂತ್ರಗಳನ್ನ ನಾವು ಚಾಂಟ್ ಮಾಡ್ತೀವಲ್ವಾ, ಸೊ ಆ ಥರ ಎಷ್ಟು ಸಲ ಬೇಕಾದರೂ ಈ ವರ್ಡನ್ನು ನೀವು ಎಷ್ಟು ಸಲ ಬೇಕಾದರೂ ಮನಸ್ಸಲ್ಲಿ ಹೇಳ್ಕೊಳ್ಳಿ, ಜೋರಾಗಿ ಹೇಳ್ಕೊಳ್ಳಿ, ಯಾವ ಟೈಮಲ್ಲಿ ಬೇಕಾದ್ರೂ ಹೇಳ್ಕೊಳ್ಳಿ. ಬೆಳಗ್ಗೆ ಹೇಳ್ಕೊಳ್ಳಿ, ರಾತ್ರಿ ಹೇಳ್ಕೊಳ್ಳಿ, ಮಧ್ಯಾಹ್ನ ಹೇಳ್ಕೊಳ್ಳಿ, ಯಾವಾಗ ಬೇಕಾದ್ರೂ ಹೇಳ್ಕೊಳ್ಳಿ, ತೊಂದರೆ ಇಲ್ಲ. ಓಕೆನಾ? ಸೊ ಆಮೇಲಿಂದ ಆದಷ್ಟು ಜಾಸ್ತಿ ಚಾಂಟಿಂಗ್ ಮಾಡೋದಾದ್ರೆ ನಾವು ಬೆಳಗ್ಗೆ ಅರ್ಲಿ ಮಾರ್ನಿಂಗು, ಇನ್ನೇನು ನಮಗೆ ಎದ್ದೇಳ್ತಾ ಇದ್ದೀವಿ ಅನ್ನುವಾಗ ನಮ್ದು ಥಾಟ್ಸ್ ಎಲ್ಲ ತುಂಬಾ ಕಮ್ಮಿ ಇರುತ್ತೆ. ಸೊ ಆ ಟೈಮಲ್ಲಿ ಯೂಸ್ ಮಾಡಿ, ಈ ಚಾಂಟ್ ಮಾಡಿ, ಆಯ್ತಾ? ಎಷ್ಟು ಸಲ ಬೇಕಾದ್ರೂ ಚಾಂಟ್ ಮಾಡಿ. ಆಮೇಲೆ ರಾತ್ರಿ ಇನ್ನೇನು ನಿಮ್ಗೆ ತುಂಬಾ ನಿದ್ದೆ ಬಂದ್ಬಿಡ್ತಾ ಇದೆ ಅನ್ನುವಾಗ, ಅವಾಗ ನಮ್ಮ ಥಾಟ್ಸ್ ಎಲ್ಲ ತುಂಬಾ ಕಮ್ಮಿ ಆಗಿಬಿಟ್ಟಿರುತ್ತಲ್ಲ, ಆವಾಗ ಚಾಂಟ್ ಮಾಡಿ, ಅದು ತುಂಬಾ ಒಳ್ಳೆಯದು. ಸೊ ಆ 2 ಟೈಮಲ್ಲಿ ಮಾಡಿದ್ರೆ ನಿಮ್ಗೆ ತುಂಬಾ ಒಳ್ಳೇದು. ಬೇರೆ ಟೈಮಲ್ಲಿ ಮಾಡಿದಾಗ ಏನಾಗ್ಬಿಡುತ್ತೆ, ನಾವು ಚಾಂಟ್ ಮಾಡುವಾಗ ನಮ್ದು ತಲೆನಲ್ಲಿ ತುಂಬಾ ಆ ಯೋಚನೆ ಈ ಯೋಚನೆ ಏನೇನೋ ಓಡ್ತಾ ಇರುತ್ತೆ. ಸೊ ಅವಾಗ ಈಸಿ ಆಗಲ್ಲ ಆ ವರ್ಡ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ, ಅಲ್ವಾ? ಸೊ ಅವಾಗ ನಮ್ಮ ಸಬ್ ಕಾನ್ಶಿಯಸ್ ಮೈಂಡಿಗೆ ಅದು ತಲುಪೋದೇ ಇಲ್ಲ. ಸೊ ಯಾಕಂದ್ರೆ ಇದು ಬೇರೆ ಥಾಟ್ಸ್ಗಳೆಲ್ಲ ತುಂಬಾ ಓಡಾಡ್ತಾ ಇರುವಾಗ ಸಬ್ ಕಾನ್ಶಿಯಸ್ ಮೈಂಡಿಗೆ ಹೇಗೆ ತಲುಪತ್ತೆ ಅದು, ಅಲ್ವಾ? ಸೊ ಆದ್ರಿಂದ ಈ 2 ಟೈಮಲ್ಲಿ ಆದಷ್ಟು ನೀವು ಚಾಂಟ್ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ. ಓಕೆ, ಸೊ ಇವಾಗ ಅವ್ರು ಹೇಳಿರೋದು ಡಿವೈನ್ ಬಗ್ಗೆ, ಕೌಂಟ್ ಡಿವೈನ್ ಅಂತ ಅನ್ಕೊಂಡು ಅದನ್ನ ಡಿವೈನ್ ಕೌಂಟ್ ಅಂತಾನು ಹೇಳ್ಬೋದು, ಕೌಂಟ್ ಡಿವೈನ್ ಅಂತಾನು ಹೇಳ್ಬೋದು, ಯಾವ ತರ ಬೇಕಾದ್ರೂ ಹೇಳಿ. ಸೊ 2 ವರ್ಡ್, ಓಕೆನಾ? ಸೊ ಈ ಡಿವೈನ್ ಅನ್ನೋದು ವೈಲೆಟ್ ಕಲರ್ ಎನರ್ಜಿ ಕೊಡುತ್ತೆ.
ವೈಲೆಟ್ ಕಲರ್ ಪೆನ್ ಯೂಸ್ ಮಾಡಿದ್ರು ತುಂಬ ಒಳ್ಳೇದು ಇದಕ್ಕೆ ಡಿವೈನ್ಗೆ. ಇನ್ನೊಂದು ಮೆಥಡ್ ಇದೆ, ಅದು ಹೇಳೋದು ಮರ್ತೋಯ್ತು. ಇನ್ನೊಂದು ಮೆಥಡ್ ಏನಂದ್ರೆ ನಿಮ್ದು ಲೆಫ್ಟ್ ಆರ್ಮ್ ಅಲ್ಲಿ ಅಥವಾ ಲೆಫ್ಟ್ ಸೈಡ್ ಆಫ್ ದ ಬಾಡಿನಲ್ಲಿ ಎಲ್ಲಿ ಬೇಕಾದ್ರೂ ಈ ವರ್ಡ್ ಅನ್ನ ಬರ್ಕೋಬಹುದು. ಸೊ ಅದು ಕೂಡ ನಿಮ್ಗೆ ಲೆಫ್ಟ್ ಸೈಡ್ ಆಫ್ ಬಾಡಿ ಯಾಕೆ ಹೇಳ್ತಾರೆ ಅಂತಂದ್ರೆ ಹಾರ್ಟ್ ನಮ್ದು ಲೆಫ್ಟ್ ಸೈಡ್ ಅಲ್ಲಿ ಇರೋದ್ರಿಂದ ಸೊ ಅದು ಈಸಿಯಾಗಿ ಫ್ಲೋ ಆಗುತ್ತೆ ಅಂತ ಅನ್ಕೊಂಡು. ಸೊ ಆಮೇಲೆ ಲೆಫ್ಟ್ ಸೈಡ್ ಅಲ್ಲಿ ನಮ್ ಸಬ್ ಕಾನ್ಶಿಯಸ್ ಮೈಂಡ್ಗೆ ಚೆನ್ನಾಗಿ ಬೇಗ ಹೋಗುತ್ತೆ ಅಂತ ಹೇಳಿ ಅದಕ್ಕೆ ಲೆಫ್ಟ್ ಪಾರ್ಟ್ ಆಫ್ ದ ಬಾಡಿನಲ್ಲಿ ಕೂಡ ಬರ್ಕೋಬಹುದು ಅಂತ ಹೇಳ್ತಾರೆ. ಓಕೆನಾ. ಸೊ ಇದನ್ನ ವೈಲೆಟ್ ಕಲರು ಇದಕ್ಕೆ ಎನರ್ಜಿ ಕೊಡೋದು. ಆಮೇಲಿಂದ ಈ ಡಿವೈನ್ ಅನ್ನೋ ವರ್ಡ್ ತುಂಬಾ ಮಿರಾಕಲ್ಸ್ ತಗೊಂಡ್ಬರುತ್ತೆ. ಅಂದ್ರೆ ನೀವು ಯಾವುದು ಇಂಪಾಸಿಬಲ್, ಇದು ಸಾಧ್ಯನೇ ಇಲ್ಲ ಅಂತ ಅನ್ಕೊಂಡಿದ್ದು ಕೂಡ ಪಾಸಿಬಲ್ ಮಾಡೋ ಅಷ್ಟು ಶಕ್ತಿ ಇದೆ ಈ ಡಿವೈನ್ ಅನ್ನೋ ವರ್ಡಿಗೆ. ಓಕೆನಾ. ಆಮೇಲೆ ಈ ಡಿವೈನ್ ನ ನಮ್ದು ಎಕ್ಸಲೆಂಟ್ ಆಗಿ ಯಾವುದೇ ಒಂದು ನಾವು ಅನ್ಕೊಂಡಿದ್ದು ಡಿಸೈರ್ ಅನ್ನ ಕೂಡ ಎಕ್ಸಲೆಂಟ್ ಆಗಿ ತಂದ್ಕೊಡೋ ಅಂಥದ್ದು ಪವರ್ ಇದೆ ಈ ಡಿವೈನ್ ಅನ್ನೋ ವರ್ಡಿಗೆ. ಸೊ ಈ ಡಿವೈನು ನಾವು ಏನಾದ್ರೂ ಆಗ್ಲಿ, ಯಾವುದೇ ಒಂದು ಡ್ರೀಮ್ ಅನ್ಕೊಂಡಿರ್ಬೋದು ಅಥವಾ ಯಾವುದೇ ಒಂದು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅನ್ಕೊಂಡಿರೋದನ್ನ ಇದು ನಮ್ಗೆ ಈಸಿಯಾಗಿ ತಂದ್ಕೊಡುತ್ತೆ. ಆಯ್ತಾ. ಡಿವೈನ್ ಅನ್ನೋದು ಅಷ್ಟು ಪವರ್ಫುಲ್ಲು ಈ ವರ್ಡಿಗಿದೆ. ಆಮೇಲೆ ನೀವು ಡಿವೈನ್ ಅನ್ನ ಲಕ್ಕಿಗೆ ಕೂಡ ಯೂಸ್ ಮಾಡಬಹುದು. ಸೊ ಇದರಿಂದ ನಿಮ್ಗೆ ತುಂಬಾ ಲಕ್ ಬರುತ್ತೆ. ಆಮೇಲಿಂದ ಇದನ್ನ ಪ್ರೊಟೆಕ್ಟ್ ಮಾಡುತ್ತೆ ನಮ್ಗೆ. ಈ ಡಿವೈನ್ ಅನ್ನೋ ವರ್ಡು ಬೇರೆ ನೆಗೆಟಿವಿಟಿನ ಯಾವುದನ್ನು ನಮ್ಮ ಹತ್ರಕ್ಕೆ ಬರಕ್ ಬಿಡಲ್ಲ. ಸೊ ಆ ತರ ಈ ಡಿವೈನ್ ಅನ್ನೋ ವರ್ಡ್ ಪ್ರೊಟೆಕ್ಟ್ ಮಾಡುತ್ತೆ ನಿಮಗೆ. ಸೊ ಅದಕ್ಕೂ ಕೂಡ ಯೂಸ್ ಮಾಡ್ಕೊಳ್ಬಹುದು ನೀವು. ಆಮೇಲಿಂದ ಇದನ್ನ ಫೋಕಸ್ ಮಾಡೋದಿಕ್ಕೆ ಯಾವ್ದಾದ್ರು ಒಂದ್ರ ಬಗ್ಗೆ, ಅಂದ್ರೆ ಇವಾಗ ನೋಡಿ, ಇವಾಗ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇರ್ತೀವಿ, ನಮ್ಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಫೋಕಸ್ ಮಾಡೋಕ್ಕಾಗಲ್ಲ, ಅಥವಾ ನಾವೇನೋ ಸ್ಟಡಿ ಮಾಡ್ತಾ ಇರ್ತೀವಿ, ಆ ಸ್ಟಡಿ ಮಾಡೋಕ್ಕೂ ಅಷ್ಟೇ ನಮ್ಗೆ ಫೋಕಸ್ ಮಾಡೋಕ್ಕಾಗ್ತಾ ಇಲ್ಲ, ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ ಆ ಸ್ಟಡೀಸ್ಗೆ ಅಂದಾಗ ಈ ಡಿವೈನ್ ವರ್ಡ್ ಯೂಸ್ ಮಾಡಿ ನೀವು. ಆವಾಗ ಎಷ್ಟು ಚೆನ್ನಾಗಿ ನೀವು ಫೋಕಸ್ ಮಾಡ್ತೀರಾ ಗೊತ್ತಾ. ಆಮೇಲೆ ನೀವು ಅನ್ಕೊಂಡಿದ್ದು ಸ್ಟಡೀಸು ಅಷ್ಟೇ ತುಂಬಾ ಚೆನ್ನಾಗಾಗತ್ತೆ ನಿಮಗೆ. ಸೊ ಏನೂ ಇಲ್ಲ ಇದ್ರಲ್ಲಿ, ಕಷ್ಟನೇ ಇಲ್ಲ ಅಲ್ವಾ. ಬರೀ ಡಿವೈನ್ 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 ಅಂತ ಹೇಳ್ಕೊಳ್ತಾ ಇರೋದಷ್ಟೇನೆ, ಇಲ್ಲ ಬರೆಯೋದು ಡಿವೈನ್ ಅಂತ. ಏನೂ ಆಗ್ಲಿಲ್ವಾ, ಸುಮ್ಮನೆ ಲೆಫ್ಟ್ ಆರ್ಮ್ ಮೇಲೆ ಒಂದು ಡಿವೈನ್ ಅಂತ ಬರ್ಕೊಂಡ್ಬಿಟ್ರು ಆಗುತ್ತೆ ಅದನ್ನ. ಸೊ ಆ ತರ ಮಾಡ್ಕೊಳ್ಳಿ. ಆಮೇಲಿಂದ ಇದನ್ನ ಏನ್ ಮಾಡುತ್ತೆ, ಬೇರೆ ಏನಾದ್ರೂ ನಿಮ್ದು ಮೈಂಡಲ್ಲಿ, ಇವಾಗ ಸಬ್ ಕಾನ್ಶಿಯಸ್ ಮೈಂಡಲ್ಲಿ ನೆಗೆಟಿವಿಟಿ ಏನಾದ್ರು ಓಡ್ತಾ ಇದೆ ಅಂತಂದ್ರೂ ಕೂಡ ಈ ಡಿವೈನ್ ಅನ್ನೋ ವರ್ಡ್ ಅದನ್ನು ಕ್ಲಿಯರ್ ಮಾಡುತ್ತೆ. ಆಯ್ತಾ. ಕೌಂಟ್ ಅನ್ನೋ ವರ್ಡ್ ಕಡೆ ಹೋಗೋಣ ಇವಾಗ. ಸೊ ಕೌಂಟ್ ಅನ್ನೋದು ಮನಿ, ವೆಲ್ತ್, ಅಬಂಡೆನ್ಸು, ಕ್ಯಾಶ್ ಫ್ಲೋ ಬರೋದಿಕ್ಕೆ. ಕೌಂಟ್ ಅಂದ ತಕ್ಷಣನೇ ನಿಮ್ಗೆ ಎಣಿಸೋದು ಅಂತ ಬರುತ್ತಲ್ವಾ, ಅಂದ್ರೆ ದುಡ್ಡನ್ನು ಎಣಿಸ್ತೀವಲ್ವಾ ನಾವು. ಸೊ ಆ ತರ ಅದು ಕೌಂಟ್ ಅಂತ. ಸೊ ನೀವು ಕೌಂಟ್ ಅಂತ ಅನ್ಕೊಳ್ಳುವಾಗ್ಲೇನೆ ನಿಮ್ಗೆ ದುಡ್ಡು ಎಣಿಸ್ತಾ ಇದ್ದೀನಿ ನಾನು ಅಂತ ಬರುತ್ತೆ. ಸೊ ಕ್ಯಾಶ್ ಫ್ಲೋ ಜಾಸ್ತಿ ಆಗೋದಕ್ಕೆ ನಮ್ದು ಲೈಫಲ್ಲಿ, ಅಬಂಡೆನ್ಸು ತುಂಬಾ ಜಾಸ್ತಿ ಆಗೋದಕ್ಕೆ ನಾವು ಕೌಂಟ್ ಅನ್ನೋ ಇದನ್ನ ಸ್ವಿಚ್ ವರ್ಡ್ ಅನ್ನ ಯೂಸ್ ಮಾಡ್ತೀವಿ. ಸೊ ಇವಾಗ ಏನಾಗುತ್ತೆ, ಯಾವಾಗ್ಲೂ ಅಷ್ಟೇನೆ, ಇವಾಗ ನಾವೊಂದು ಇವಾಗ ಡಿವೈನ್ ಕೌಂಟ್ ಅಂತ ಯೂಸ್ ಮಾಡಿದಾಗ ಏನಾಗುತ್ತೆ, ಡಿವೈನ್ ನಮ್ಗೆ ಲಕ್ಕು, ಆಮೇಲೆ ಇಂಪಾಸಿಬಲ್ ಆಗದೆ ಇರೋದನ್ನ ಪಾಸಿಬಲ್ ಆಗೋದು, ಎಕ್ಸಲೆಂಟ್ ಆಗಕ್ಕೆ ವರ್ಕು, ಯಾವುದೇ ವರ್ಕ್ ಇದ್ರೂ ಅದನ್ನ ಗುಡ್ ಲಕ್ ತಗೊಂಡ್ ಬರೋದಕ್ಕೆ ಅದು. ಆಮೇಲಿಂದ ಕೌಂಟ್ ಅನ್ನೋದು ನಮ್ಗೆ ಮನಿ ಫ್ಲೋ ಮಾಡ್ಕೊಳ್ಳೋದಕ್ಕೆ, ಅಬಂಡೆನ್ಸ್ ತರೋದಿಕ್ಕೆ, ನಮ್ಮ ಲೈಫಲ್ಲಿ ವೆಲ್ತ್ ತರೋದಿಕ್ಕೆ. ಸೊ ಅದು ಎರಡು ಬರೋದ್ರಿಂದ ಏನಾಗುತ್ತೆ, ನಿಮ್ದು ಅವಾಗ ತುಂಬಾನೇ ಪವರ್ಫುಲ್ ಆಗ್ಬಿಡುತ್ತೆ. ಡಿವೈನ್ ಕೌಂಟ್ ಅನ್ನೋ ವರ್ಡ್ ಎರಡು ಸೇರಿದಾಗ ತುಂಬಾನೇ ಪವರ್ಫುಲ್ಲು. ಅದ್ರಲ್ಲಿ ನಿಮ್ಗೆ ಎಲ್ಲಾನು ಸಿಕ್ಬಿಡ್ತಲ್ವಾ, ಯಾವ್ದಾರ ತರದ್ದು ಆಸೆಗಳೇನಾದ್ರೂ ಇದ್ರೂ ಕೂಡ ಡಿವೈನ್ ಪೂರ್ತಿ ಮಾಡುತ್ತೆ. ಆಮೇಲೆ ಕೌಂಟ್ ಅನ್ನೋ ವರ್ಡ್ ನಿಮ್ದು ಅಬೆಂಡೆನ್ಸ್ಗೆ, ಕ್ಯಾಶ್ ಫ್ಲೋಗೆ ಅದಕ್ಕೆ ಯೂಸ್ ಆಗತ್ತೆ. ಸೊ ಎರಡು ತರದ್ದು ಆಗತ್ತೆ ಅಲ್ವಾ. ಸೊ ಇದನ್ನ ನೀವು ಎಫಿಷಿಯಂಟ್ ಆಗಿ ಪವರ್ಫುಲ್ ಆಗಿ ನಿಮ್ಗೆ ಆಗ್ಬೇಕು ಅಂತ ಅನ್ಕೊಂಡಾಗ ಈ ಎರಡು ವರ್ಡ್ ಅನ್ನು ಕೂಡ ನೀವು 3 ತರದಲ್ಲಿ ಯೂಸ್ ಮಾಡಿ. ಐದರ್ ಚಾಂಟಿಂಗ್ ಮಾಡಿ, ಮಂತ್ರ ತರ ಹೇಳ್ಕೊಳ್ಳಿ ನೀವು ಎಷ್ಟು ಸಲ ಬೇಕಾದ್ರೂ, ಇಲ್ಲ ಅದನ್ನ ಬರೀರಿ 12 ಟೈಮ್ಸ್ ಎವ್ರಿ ಡೇ 42 ಡೇಸ್ ತನಕ, ಇಲ್ಲ ನಿಮ್ದು ಲೆಫ್ಟ್ ಆರ್ಮ್ ಮೇಲೆ ಬರ್ಕೊಳ್ಳಿ ಅದನ್ನ, ಅಥವಾ ಲೆಫ್ಟ್ ಪಾರ್ಟ್ ಆಫ್ ದ ಬಾಡಿನಲ್ಲಿ ಎಲ್ಲಿ ಬೇಕಾದ್ರೂ ಬರ್ಕೊಳ್ಳಿ ಇದನ್ನ. ಆಮೇಲೆ ಚಾಂಟಿಂಗು ಅಷ್ಟೇ, ನೀವು ಜೋರಾಗಿ ಮಾಡೋಕ್ಕಾಗಲ್ಲ, ಎಲ್ಲರೂ ಮನೇಲಿದ್ದಾರೆ ಅಂತಂದ್ರೆ ನಿಮ್ಮ ಮನ್ಸಲ್ಗಡೆನೆ ಚಾಂಟಿಂಗ್ ಮಾಡ್ಕೊಳ್ಳಿ. ಯಾವಾಗಾದ್ರೂ ಸರಿ ನೀವು ಡಿವೈನ್ ಕೌಂಟ್ ಅಂತ ಹೇಳ್ಕೊಂಡು ಚಾಂಟಿಂಗ್ ಮಾಡ್ತಾ ಇರಿ. ಈ ಸ್ವಿಚ್ ವರ್ಡ್ಸ್ ಅಲ್ಲೂ ಅಷ್ಟೇ ತುಂಬಾನೇ ಸ್ವಿಚ್ ವರ್ಡ್ಸ್ಗಳಿದೆ. ಆಮೇಲೆ ಅದನ್ನ ಇವಾಗ ಇವರು ಡಿವೈನ್ ಕೌಂಟ್ ಬಗ್ಗೆ ಮಾತ್ರ ಕೇಳಿದಕ್ಕೆ ನಾನು ಅದ್ರ ಬಗ್ಗೆ ಮಾತ್ರ ಇದನ್ನ ವಿಡಿಯೋ ಮಾಡಿದ್ದೀನಿ. ಇನ್ನೊಂದಿನ ನಾನು ಎಲ್ಲ ಸ್ವಿಚ್ ವರ್ಡ್ಸ್ ಬಗ್ಗೆನೂ, ಅದು ಯಾವ ಕಲರ್ ಯೂಸ್ ಮಾಡಬೇಕು, ಅದಕ್ಕೆ ಯಾವ ಕಲರ್ ಎನರ್ಜಿ ಕೊಡುತ್ತೆ ಅದು, ಆಮೇಲೆ ಅದನ್ನ ಯಾವ ರೀತಿ ಯೂಸ್ ಮಾಡ್ಬೋದು ಅನ್ನೋದನ್ನ ನಾನು ಇನ್ನೊಂದು ವಿಡಿಯೋದಲ್ಲಿ ಮಾಡ್ತೀನಿ ನಿಮ್ಗಳ ಎಲ್ಲರಿಗೂ. ಓಕೆನಾ. ಸೊ ಇದನ್ನ ಫಾಲೋ ಮಾಡಿ.
ನೋಡಿ ನಿಮ್ಮ ಲೈಫು ಹೆಂಗೆ ಚೇಂಜ್ ಆಗೋಗ್ಬಿಡತ್ತೆ ಅಂತ ಹೇಳಿ. ಬಟ್ ಬಿಲೀವ್ ಮಾಡಿ, ಆಮೇಲಿಂದ ಈ ಚಾಂಟ್ ಮಾಡುವಾಗಲೂ ಅಷ್ಟೇ ಫುಲ್ ಬಿಲೀವ್ನೆಸ್ ಇರಬೇಕು, ಫೀಲ್ ಇರಬೇಕು. ಸೊ ತುಂಬ ಇಂಪಾರ್ಟೆಂಟು ಯಾವುದೇ ಮ್ಯಾನಿಫೆಸ್ಟೇಷನ್ ಜರ್ನಿನಲ್ಲೂ ಅಷ್ಟೇ ನಾವು ಬಿಲೀಫ್ ಇರಬೇಕು, ಆಮೇಲಿಂದ ನಮ್ಮದು ಫೀಲ್ ಇರಬೇಕು. ಅದು ಎರಡು ಇಲ್ಲದೆ ಹೋದರೆ ನೀವು ಯಾವ ಥರದ ಟೆಕ್ನಿಕ್ ಯೂಸ್ ಮಾಡಿದ್ರು ಕೂಡ ವರ್ಕ್ ಆಗಲ್ಲ. ಸೊ ಬಿಲೀಫು ಮತ್ತು ನಿಮ್ಮದು ಎನರ್ಜಿ, ಪಾಸಿಟಿವ್ ಎನರ್ಜಿ ಅದರೊಳಗಡೆ ಹಾಕಲೇಬೇಕು, ಆ ಫೀಲ್ ಹಾಕಲೇಬೇಕು, ನೀವು ಆ ಎಮೋಷನ್ ಇರಬೇಕು. ಆವಾಗ ನಿಮಗೆ ಯಾವ ಟೆಕ್ನಿಕ್ ಯೂಸ್ ಮಾಡಿದ್ರು ಕೂಡ ಚಕ್ 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 ಅಂತ ಆಗೋಗ್ಬಿಡುತ್ತೆ ನಿಮ್ಮದು ಮ್ಯಾನಿಫೆಸ್ಟೇಷನ್ನು. ಓಕೆನಾ? ಥ್ಯಾಂಕ್ ಯು ಸೋ ವೆರಿ ಮಚ್ ಈ ರಿಕ್ವೆಸ್ಟ್ ಕೇಳಿದ್ದಕ್ಕೆ. ಎಲ್ಲರಿಗೂ ತುಂಬ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.